ಬ್ಯಾಕ್ ಟು ಕಾವ್ಯದಯನ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತೇನಂತಂದರೆ ಲಾಸ್ಟ್ ಮಿನಿಟ್ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ಲಾಸ್ಟ್ ಮಿನಿಟ್ ಶಾಪಿಂಗ್ ಬಂದು ನಾಳೆ ನಾವು ಕೊನೆ ಶ್ರಾವಣ ಆಗಿರೋದ್ರಿಂದ ಮನೆ ದೇವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಇರೋ ಡ್ರೆಸ್ ಎಲ್ಲ ಆಲ್ರೆಡಿ ಹಾಕಿ ಯೂಸ್ ಮಾಡಿರೋದ್ರಿಂದ ಯಾವುದೂ ಹೊಸ ಬಟ್ಟೆ ಅಂತ ಇಲ್ಲ. ಅದಕ್ಕೋಸ್ಕರ ಮಲ್ಲೇಶ್ವರಂಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀನಿ. ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತಲ್ಲ, ಎಷ್ಟು ಬಟ್ಟೆ ಇದ್ದರೂ ಬಟ್ಟೆ ಇಲ್ಲ, ಕೊನೆಗೆ ಬರೋದೇ ಬಟ್ಟೆ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಇವಾಗ ಕರ್ಕೊಂಡು ಹೋಗೋದಕ್ಕೆ ಅಂತ ಅವರು ರೆಡಿ ಆಗ್ತಾ ಇದ್ದಾರೆ. ಅವ್ರು ರೆಡಿ ಆಗೋಷ್ಟೊತ್ತಿಗೆ ನಾನು ರೆಡಿಯಾಗಿ ನಿಮಗೆಲ್ಲ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ನನ್ನ ತಂಗಿಗೂ ಕೂಡ ಕಾಲ್ ಮಾಡಿ ಕರೆದೆ ಬಾ ಅಂತ. ನಿನ್ನೆಯಿಂದ ಬರ್ತೀನಿ ಅಂದವಳು ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟಳು, ನಾನು ಬರೋದಿಲ್ಲ, ನೀವೇ ನನಗೆ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋದು ಯಾರು ಫೋಟೋ ಕಳಿಸಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಅದು ತೊಗೊಂಬನ್ನಿ ಅಂತ ನನಗೆ ಹೇಳ್ತಾಳವಳು. ಸೊ ನೋಡೋಣ, ಅಲ್ಲಿ ಹೋದ್ಮೇಲೆ ನನ್ನ ಮೂಡ್ ಏನಾದರೂ ಚೆನ್ನಾಗಿದ್ದರೆ ಓಕೆ ಅವಳಿಗೆ ತಗೋತೀನಿ, ಇಲ್ಲ ಅಂತಂದರೆ ತಗೊಳ್ಳಲ್ಲ. ನನಗೆ ಕೈ ಕೊಟ್ಮೇಲೆ ನಾನು ಅವಳಿಗೆ ಕೈ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಹೊರಡೋಣ, ಮಳೆ ಬೇರೆ ಬರೋ ಹಾಗಿದೆ. ಇವಾಗ ಯಾವಾಗಂದರೆ ಅವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನು ತಡ ಮಾಡೋದು ಬೇಡ, ಹೊರಡ್ತೀವಿ ಈಗ. ಹೋಗ್ತಾ ನಾನು ನಿಮ್ಗೆ ಏನೇನು ಶಾಪಿಂಗ್ ಮಾಡ್ತೀನಿ, ಶಾಪ್ಸ್ ಎಲ್ಲ ಓಪನ್ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾಳೆ ಶ್ರಾವಣಕ್ಕೆ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳಿದ್ನಲ್ವಾ. ಸೊ ಬೆಳಿಗ್ಗೆನೇ ಎದ್ದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ನಮ್ಮಮ್ಮ ಈಗಲೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡಿ ಹೊರಡೋದು ಅಂತ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ಸ್ ಇರೋದ್ರಿಂದ ಇದೆಲ್ಲ ಲೇಟ್ ಆಗುತ್ತೆ ಅಂತ ಈಗಲೇ ಎಲ್ಲ ಪ್ರಿಪ್ರೇಷನ್. ಏನಮ್ಮ ಇಲ್ಲಿ ನೋಡು, ಹಾಯ್, ಹೌದು ಹಾಯನ್ನು. ಸರಿ, ನಮ್ಮಮ್ಮ ಮಾಡ್ತಾ ಇರಲಿ, ನಾವು ಹಿಂಗೋಗಿ ಹಿಂಗೆ ಬರ್ತೀವಿ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು. ಬಾಯ್. ಮಲ್ಲೇಶ್ವರಂ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆವಿ ಕ್ರೌಡ್ ಆಗಿರುತ್ತೆ ಇವತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ಬಂದಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಪಾರ್ಕಿಂಗಿಗೂ ಕೂಡ ಜಾಗ ಸಿಕ್ತು. ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಮಲ್ಲೇಶ್ವರಂನ ಎಕ್ಸ್ಪ್ಲೋರ್ ಮಾಡಬೇಕು. ಜಾಸ್ತಿ ಏನು ಪರ್ಚೇಸ್ ಇಲ್ಲ ನಂದು, ಜಸ್ಟ್ ಒಂದು ಡ್ರೆಸ್ ತೊಗೊಳ್ಳೋದು ಅಷ್ಟೇ. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಅಂದರೆ ಮಲ್ಲೇಶ್ವರಂ ನಮಗೆ ಹತ್ರನೇ ಆಗುತ್ತೆ, ಮನೆ ಹತ್ರನೇ, ಒಂದು 3 to 4 ಕಿಲೋಮೀಟರ್ಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಇವಾಗ ನೆಕ್ಸ್ಟ್ ಶಾಪಿಂಗ್ ಹೋಗೋದು. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೊರಟ್ವಿ. ನೀವು ಈಗ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಯಾರೂ ಅಷ್ಟು ಜನನೇ ಇಲ್ಲ. ಬಟ್ ನಾವು ಮುಂದೆ ಹೋಗ್ತಾ ಎಷ್ಟು ಜನ ಇದ್ರು ಅಂತಂದರೆ ಲಿಟ್ರಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥರ ಕ್ರೌಡ್ ಇದ್ದರು. ಏನಂತಂದರೆ ಲೈನ್ ಸಿಸ್ಟಮ್ ಥರ ಆಗಿಬಿಟ್ಟಿತ್ತು, ಅಲ್ಲಿ ಬ್ಲಾಕೇ ಆಗಿಬಿಡೋದು ಮಧ್ಯದಲ್ಲಿ ದಾರಿ. ಅವ್ರನ್ನ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಜಾಗ ಬಿಡಿಸ್ಕೊಂಡು ಬರೋ ಅಂಥದ್ದಾಯಿತು. ಅಷ್ಟು ಜನ ಇದ್ದರು. ಬಟ್ ಒಂದೊಂದು ಕಡೆ ನಿಮಗೆ ಕ್ರೌಡ್ ಕಾಣುತ್ತೆ, ಒಂದೊಂದು ಕಡೆ ಕ್ರೌಡ್ ಕಾಣೋದಿಲ್ಲ. ಆ ರೀತಿ ಬ್ಯುಸಿ ಏರಿಯಾ ಎಲ್ಲಿಯಪ್ಪ ಅಂತಂದರೆ ಈ ಡ್ರೆಸ್ ಮೆಟೀರಿಯಲ್ಸು ಮತ್ತು ಜ್ಯುವೆಲರೀಸು, ಇಯರಿಂಗ್ಸು ಅದೆಲ್ಲ ಎಲ್ಲ ಹಾಕ್ಕೊಂಡಿರ್ತಾರಲ್ಲ, ಅಲ್ಲಿ ಜಾಸ್ತಿ ಕ್ರೌಡ್ ಕಾಣಿಸ್ತಿತ್ತು. ನಾವೇನು ಮಾಡಿದ್ವಿ ಅಂದರೆ ಹೋದಾಗ್ಲೇ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ, ಒಂದು ರೌಂಡ್ ಫುಲ್ಲು ಹೋಗ್ಬಿಟ್ಟು ಬಂದ್ವಿ. ನಮಗೆ ಎಲ್ಲಿವರೆಗೂ ಹೋಗ್ಬೇಕು ಅನ್ನಿಸ್ತೋ ಅಲ್ಲಿವರೆಗೂ ಒಂದು ರೌಂಡ್ ಹೋಗ್ಬಿಟ್ಟು ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಏನು ಅಂತ ಒಂದು ಸತಿ ಪೂರ್ತಿಯಾಗಿ ನೋಡ್ಕೊಂಡು ಬಂದ್ವಿ. ಬಟ್ ಏನಂತಂದರೆ ನಾನು ಸ್ಟಾಪ್ ಮಾಡಿದ ಜಾಗ ನಾನು ರೆಗ್ಯುಲರಾಗಿ ಶಾಪ್ ಮಾಡೋದಲ್ಲ ಅದು. ಬಟ್ ನನಗೆ ಅಂಗಡಿ ಕನ್ಫ್ಯೂಸ್ ಆಗಿಬಿಟ್ಟು ಏನು ಮಾಡಿದೆ ಅಂದರೆ ಮುಂದೆವರೆಗೂ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೋದಾಗಿತ್ತು. ಬಟ್ ನಾನೇನು ಮಾಡಿದೆ, ಓಕೆ ಅಲ್ಲಿ ಹೂವು ಮಾರ್ತಿರ್ತಾರಲ್ವಾ, ಸೊ ಹಾಗಾಗಿ ಅಲ್ಲೇನು ಬಟ್ಟೆ ಅಷ್ಟು ಅಂದರೆ ಆ ಸ್ಟಾಲ್ಗಳೆಲ್ಲ ಇರೋದಿಲ್ವೇನೋ ಅಂತ ಅಂದ್ಬಿಟ್ಟು ನಾನು ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆದ್ರೂ ಇರೋ ಅಂಥ ಅಂಗಡಿಗಳಲ್ಲಿ ನೋಡ್ತಾ ಇದ್ದೀನಿ, ಒಂದು 3-4 ಅಂಗಡಿ ನೋಡಿದೆ ಅನಿಸುತ್ತೆ. ಬಟ್ ನನಗೇನು ಇಷ್ಟನೇ ಆಗ್ತಾಯಿಲ್ಲ. ಅಲ್ಲಿ ಸುಮ್ಮನೆ ಹೋಗ್ತೀನಿ, ನೋಡ್ತೀನಿ, ವಾಪಸ್ ಬರ್ತೀನಿ, ಇದೇ ಥರ ಆಗೋಯ್ತು. ಯಾಕಂದರೆ ನನಗೆ ಅದೇನೋ ಕಲೆಕ್ಷನ್ಸೇ ಇಷ್ಟ ಆಗ್ತಾಯಿಲ್ಲ ಯಾವುದೂ. ಯಾಕೋ ಬರಬಾರ್ದಾಗಿತ್ತೇನೋ ಈ ಟೈಮಲ್ಲಿ. ಯಾಕಂದರೆ ಫೆಸ್ಟಿವ್ ಸೀಸನ್ಸು ಎಲ್ಲ ಕಲೆಕ್ಷನ್ಸ್ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಏನೂ ಇರೋದಿಲ್ಲ. ಇವರು ಅಂತ ಇದ್ರು ಮಣಿಯವರು, ಅಂದರೆ ನನ್ನ ಹಸ್ಬೆಂಡ್ ಹೆಸರು ದಯನ್ನು, ಬಟ್ ನಾವೆಲ್ಲ ಮನೇಲಿ ಮಣಿ ಅಂತೀವಿ.
ಸೊ ಇವರು ಕೂಡ ಅಂತಾಯಿದ್ರು, ನೀನು ಈ ಟೈಮಲ್ಲಿ ಬಂದಿದೆಯಲ್ಲ, ನಿನಗೆ ಕಲೆಕ್ಷನ್ ಸಿಗುತ್ತಾ, ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಮತ್ತೆ ರೀಸ್ಟಾಕ್ ಮೇ ಬಿ ಗೌರಿ ಹಬ್ಬ ಅಥವಾ ಗಣೇಶ ಹಬ್ಬಕ್ಕಾಗುತ್ತೇನೋ, ನೀನು ಯಾಕೆ ಈ ಟೈಮಿಗೆ ಬರೋಕ್ಕೋದೆ ಅಂತಾಯಿದ್ರು. ಬಟ್ ಏನು ಮಾಡೋದು, ಅದೊಂದು ಬಟ್ಟೆದು ಒಂದು ಕ್ರೇವ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬಂದೆ. ಸೊ ಯಾವುದು ಸೆಟ್ ಆಗಲಿಲ್ಲ. ಬಟ್ ಈ ಶಾಪಲ್ಲಿ ಏನು ಮಾಡಿದೆ ಅಂತಂದರೆ, ಓಕೆ ನನಗೆ ಬೇಕಾಗಿದ್ದು ಯಾವುದೂ ಸಿಗಲಿಲ್ವಲ್ಲ, ಅಟ್ಲೀಸ್ಟ್ ನೋಡೋಣ, ಡೈಲಿ ಯೂಸ್ಗಾದರೂ ಯಾವುದಾದ್ರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಅಂಗಡೀಲಿ ಸೆಲೆಕ್ಟ್ ಮಾಡ್ತಾಯಿದ್ದೆ. ಪಾಪ ಆ ಸ್ಟಾಲ್ ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು, ನೋಡಿ ಈ ಕಲೆಕ್ಷನ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ಇನಿಷಿಯೇಟಿವ್ ತೊಗೊಂಡು ಸ್ವಲ್ಪ ಎತ್ತಿ ಕೊಡ್ತಾಯಿದ್ರು ನನಗೆ ಡ್ರೆಸ್ಸಸ್ ಎಲ್ಲ ನೋಡೋದಕ್ಕೆ. ಆದ್ರೂ ನನಗೇನು ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿಲ್ಲ. ತುಂಬ ಹುಡ್ಕಾಡಿ ಕೊನೆಗೆ ಒಂದು 3 ಸೆಟ್ ತೊಗೊಂಡೆ. ಇದು ವಿತೌಟ್ ದುಪ್ಪಟ್ಟ, ಬರೀ ಪ್ಯಾಂಟ್ ಮತ್ತು ಟಾಪ್ ಮಾತ್ರ ಇರೋವಂಥದ್ದು. ಫೈನಲಾಗಿ ಇದು 3 ತೊಗೊಂಡು ಹೋದೆ. ನನಗೇನು ಅಷ್ಟೊಂದು ಓಕೆ, ಈ ಡ್ರೆಸ್ ತೊಗೊಂಡ್ಮೇಲೂ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನಂತಂದರೆ ಏನಕ್ಕೆ ತೊಗೊಂಡೆ ನಾನು ಇದು, ಯಾಕಂದರೆ ನಾನು ಅನ್ನೆಸೆಸರಿಯಾಗಿ ಯಾವುದೂ ಕೂಡ ಶಾಪಿಂಗ್ ಮಾಡೋದಿಲ್ಲ. ಡ್ರೆಸ್ ಆಗಲಿ ಅಥವಾ ಈ ರೀತಿ ಇಯರಿಂಗ್ಸ್ ಆಗಲಿ ಯಾವುದೇ ರೀತಿ ನಾನು ಅನ್ನೆಸೆಸರಿ ಶಾಪಿಂಗ್ ಮಾಡೋದಿಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳೋದು. ಇವಾಗ ನಿಮ್ಗೇನು ಇಲ್ಲಿ ಕಾಫಿ ಶಾಪ್ ಕಾಣಿಸ್ತಾ ಇದೆ, ಇದು ನಂದು ಲ್ಯಾಂಡ್ ಮಾರ್ಕ್ ಆಯಿತಾ. ಯಾವಾಗ ಬಂದರೂ ಈ ಲೈನಲ್ಲಿ ನಾನು ಡ್ರೆಸ್ಸಸ್ ತೊಗೊಳ್ಳೋದು ಅಂತ. ಅಯ್ಯೋ, ನಾನು ರಿಗ್ರೆಟ್ ಮಾಡ್ತಾಯಿದ್ದೀನಿ, ಮುಂಚೆನೇ ಯಾಕೆ ಬರಲಿಲ್ಲ, ಸುಮ್ಮನೆ ಅನ್ನೆಸೆಸರಿಯಾಗಿ ಅದು ತೊಗೊಂಡ್ಬಿಟ್ನಲ್ಲ ಆ ಡ್ರೆಸ್ಗಳನ್ನೆಲ್ಲ. ಇವಾಗ ಅದನ್ನು ವಾಪಸ್ ಕೊಡೋ ಹಾಗೂ ಇಲ್ಲ, ಏನೂ ಇಲ್ಲ. ಆಮೇಲೆ ಈ ಲೈನಲ್ಲಿ ಬರಬೇಕಾದ್ರೆ ಇವ್ರ ಹತ್ರ ಫಸ್ಟ್ ನೋಡಿದೆ ನಾನು ಈ ಡ್ರೆಸ್ನ. ಅದೇನೋ ನೋಡಿದ ತಕ್ಷಣ ನಂಗೆ ಒಂಥರ ಅಟ್ರ್ಯಾಕ್ಟ್ ಆಯಿತು. ಸೊ ಹಾಗಾಗಿ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕೇಳ್ತಾಯಿದ್ದೆ, ಈ ಡ್ರೆಸ್ ಚೆನ್ನಾಗಿದೆ, ಓಪನ್ ಮಾಡಿ ತೋರಿಸಿ ಅಂತ. ಪಾಪ ಅವ್ರು ಓಪನ್ ಮಾಡಿ ತೋರಿಸ್ತಾಯಿದ್ರು. ಒಂದು 2-3 ಡ್ರೆಸ್ ನೋಡೋಣ ಅಂದ್ಕೊಂಡೆ, ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಬೇರೆದು ನೋಡಬೇಕು ಅನ್ನಿಸ್ಲಿಲ್ಲ. ಸುಮ್ಮನೆ ಹಾಗೆ ಮೇಲೇ ಚೆಕ್ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟೆ. ಫೈನಲಾಗಿ ಈ ಡ್ರೆಸ್ನ ತೊಗೊಂಡು ಹಂಗೂ ಇವ್ರಿಗೆ ಹೇಳ್ತಾಯಿದ್ದೆ, ಇದನ್ನೇನು ಮಾಡಲಿ, ಈ ಡ್ರೆಸ್ನ ರಿಟರ್ನ್ ಕೊಡಲ್ಲ ಅಂದರೆ ಅವ್ರು ರಿಟರ್ನ್ ತೊಗೊಳೋದಿಲ್ಲ ಎನಿವೇಸ್. ಸೊ ಏನಾಗಲ್ಲ, ತೊಗೊಂಡ್ಬಿಟ್ಟಿದ್ಯಾ, ಯೂಸ್ ಮಾಡು ಅಂತಾಯಿದ್ರು. ಸೊ ಹಾಗಾಗಿ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಕೊನೆಗೆ ಆ ಡ್ರೆಸ್ಗೆ ಮ್ಯಾಚ್ ಆಗುವಂಥದ್ದು ಒಂದು ಇಯರಿಂಗ್ಸ್ನ ಕೂಡ ತೊಗೊಂಡು ಆಲ್ಮೋಸ್ಟ್ ಲೈಕ್ 2 ಅವರ್ಸ್ ಆಯಿತು ಅನಿಸುತ್ತೆ ನಾವು ಮಲ್ಲೇಶ್ವರಮಿಗೆ ಬಂದು. 2 ಅವರ್ಸಲ್ಲಿ ನಂದು ಏನೇನು ಡ್ರೆಸ್ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ರಿಟರ್ನ್ ಹೊರಡಬೇಕಾದ್ರೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಹಂಗೆ ಮಳೆನೂ ಕೂಡ ಸೇಮ್ ಟೈಮ್ ಸ್ಟಾರ್ಟ್ ಆಯಿತು. ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆನ ಬೆಚ್ಚಗೆ ಮಾಡಿಕೊಂಡು ಸೂಪ್ ಮತ್ತು ನೂಡಲ್ಸ್ನ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಎಲ್ಲೂ ಸಿಗಾಕೊಳ್ದಿರ ಸದ್ಯ ಆದಷ್ಟು ಬೇಗ ಮನೆಗೆ ಬಂದು ತಲುಪಿದ್ವಿ. ಆನ್ ದಿ ವೇ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅಂದ್ಬಿಟ್ಟು ಸ್ವಲ್ಪ ಸೋಲ್ಫುಲ್ ಮಾಡ್ಕೊಳ್ಳೋದಕ್ಕೆ ನೂಡಲ್ಸ್ ತೊಗೊಂಡು ಸೂಪ್ ತೊಗೊಂಡು ಸ್ವಲ್ಪ ನೆಮ್ಮದಿ ಆಯಿತು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ನೆಲ್ಲ ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೆ, ಹೆಂಗಿದೆ ಹೇಳು ಅಂತ. ನಮ್ಮಮ್ಮ ಈಗ ನೋಡ್ಬಿಟ್ಟು ಅದನ್ನ ಸ್ಟಿಚ್ ಮಾಡಿಸ್ಕೊಂಬರೋಕ್ಕೆ ಅಂತ ಎತ್ಕೊಂಡು ಹೋಗಿದ್ದಾರೆ. ಸೊ ನಾನೇನೇನು ಡ್ರೆಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ವೀಡಿಯೋದಲ್ಲೇ ಆಲ್ರೆಡಿ ತೋರಿಸಿದ್ದೀನಿ, ನೀವು ನೋಡಿರ್ತೀರಾ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.